ಇವತ್ತಿನ ಕತೆ ಬಂದು ಅಮೆರಿಕದ ಒನ್ ಆಫ್ ದಿ ಮೋಸ್ಟ್ ಟ್ರ್ಯಾಜಿಕ್ ಸ್ಟೋರಿ ಬಂದು ಜಾನ್ ಎಡ್ವರ್ಡ್ ಜಾನ್ಸ್ದು ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತಗೊಂಡ ಒಂದು ಡಿಸಿಷನ್ ಅವರ ಲೈಫ್ನ ವರ್ಸ್ಟ್ ಮತ್ತು ಲಾಸ್ಟ್ ಡಿಸಿಷನ್ ಆಗುತ್ತೆ. ಈ ಇನ್ಸಿಡೆಂಟ್ನ ಕೇವಿಂಗ್ ಹಿಸ್ಟ್ರಿಯಲ್ಲೇ ಮೋಸ್ಟ್ ಅನ್ಯೂಶಲ್ ಮತ್ತು ಟೆರಿಫೈಯಿಂಗ್ ಡೆತ್ ಅಂತಲೂ ಕೂಡ ಹೇಳ್ತಾರೆ. ನಟಿಪಟ್ಟಿ ಕೇವ್. ಜಾನ್ ಎಡ್ವರ್ಡ್ ಕತೆ ಹೇಳೋ ಮುಂಚೆ ನಟಿಪಟ್ಟಿ ಕೇವ್ ಅಂದರೆ ಏನು ಅಂತ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಟಿಪಟ್ಟಿ ಕೇವ್ ಬಂದ್ಬಿಟ್ಟು ಕ್ಲೇ ಲೈನ್ಡ್ ಟನಲ್ಸ್ ಆಗಿರುತ್ತೆ ಮತ್ತು ಒಳಗಡೆ ಚಿಕ್ಕ ಚಿಕ್ಕ ಪ್ಯಾಸೇಜಸ್ಗಳಿರುತ್ತೆ. ಯಾವುದ್ರ ಕೆಳಗಡೆ ಎಷ್ಟೇ ಎಕ್ಸ್ಪೀರಿಯನ್ಸ್ಡ್ ಕೇವರ್ ಆಗಿದ್ರು ಕೂಡ ಅವರು ಕೂಡ ಅದ್ರ ಕೆಳಗಡೆ ಆರಾಮಾಗಿ ಹೋಗೋಕ್ಕಾಗಲ್ಲ. ಮತ್ತು ನಿಮಗೆ ವಿಡಿಯೋಲಿ ಮುಂದೆ ಗೊತ್ತಾಗುತ್ತೆ ಎಷ್ಟು ಚಿಕ್ಕ ಚಿಕ್ಕ ಪ್ಯಾಸೇಜಸ್ ಇದೆ ಈ ನಟಿಪಟ್ಟಿ ಕೇವಲ್ಲಿ ಅಂತ. ಇನ್ನೇನು ಕತೆ ಶುರು ಮಾಡೋಣ. 24 ನವೆಂಬರ್ 2009. 26 ವರ್ಷದ ಜಾನ್ ಎಡ್ವರ್ಡ್ ಜಾನ್ಸ್ ಅವರು ಹೈಸ್ಕೂಲ್ನ ಮುಗಿಸಿರ್ತಾರೆ. ಜೊತೆಗೆ ಮೆಡಿಕಲ್ ಎಜುಕೇಷನ್ ಕೋರ್ಸ್ನು ಕೂಡ ಮಾಡ್ತಾ ಇರ್ತಾರೆ. ಯೂನಿವರ್ಸಿಟಿ ಆಫ್ ವರ್ಜೀನಿಯಲ್ಲಿ ಕಾರ್ಡಿಯಾಲಜಿ ಕೋರ್ಸ್ನ ಕಂಪ್ಲೀಟ್ ಮಾಡ್ತಾ ಇರ್ತಾರೆ. ಜಾನ್ ಎಡ್ವರ್ಡ್ಗೆ ಆಲ್ರೆಡಿ ಎಮಿಲಿ ಅನ್ನೋರ ಜೊತೆ ಮದುವೆ ಆಗಿರುತ್ತೆ. ಜೊತೆಗೆ ಒಂದು ಮಗು ಕೂಡ ಇರುತ್ತೆ ಅವರಿಬ್ಬರಿಗೆ. ಒಂದು ದಿನ ಜಾನ್ ಎಡ್ವರ್ಡ್ ಅವರ ವೈಫ್ನ ಕರ್ಕೊಂಡು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮನೆಗೆ ವಾಪಸ್ ಹೋಗ್ತಾರೆ. ಇವರಿಬ್ಬರು ಮನೆಗೆ ಬಂದ ಖುಷಿಗೆ ಎಲ್ಲ ಫ್ಯಾಮಿಲಿ ಮೆಂಬರ್ ಪಾರ್ಟಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ಮತ್ತು ಸ್ವಲ್ಪ ಮೆಮೊರಬಲ್ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡೋಣ ಅಂತಲೂ ಕೂಡ ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಏನಂದರೆ ನಟ್ಟಿಪಟ್ಟಿ ಕೇವ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ ಅಂತ. ಈ ನಟ್ಟಿಪಟ್ಟಿ ಕೇವ್ ಬಂದು ಉತಾಸ್ ಕೌಂಟಿ ಅನ್ನೋ ಜಾಗದಲ್ಲಿ ಸಾಲ್ಟ್ ಲೇಕ್ ಹತ್ರ ಇರುತ್ತೆ. ಇದು ಅದೇ ಜಾಗನೇ ಎಲ್ಲಿ 6 ವರ್ಷದ ಹಿಂದೆ ಆ್ಯರೋನ್ ರಾಲ್ಸ್ಟನ್ ಅಂತ ಒಬ್ಬರು ಈ ಕೇವ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರ್ತಾರೆ. ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಅವರು ಒಂದು ಟೈಟ್ ಪ್ಯಾಸೇಜ್ ಹತ್ರ ಹೋಗ್ತಾ ಇರ್ತಾರೆ. ಜೊತೆಗೆ ಅವ್ರ ಕೈ ಕೂಡ ಒಂದು ಬಂಡೆಗಳ ಮಧ್ಯೆ ತಗ್ಲಾಕೋಗ್ಬಿಡುತ್ತೆ. ನಿಮಗೆ ಇಮೇಜಲ್ಲಿ ಕಾಣಿಸ್ತಿರ್ಬೋದು. ರಾಲ್ಸ್ಟನ್ ಅವರ ರೈಟ್ ಹ್ಯಾಂಡು ಒಂಚೂರು ಕೂಡ ಮೂವ್ ಮಾಡೋಕ್ಕಾಗಲ್ಲ. ತುಂಬ ಪೇಯ್ನ್ ಕೂಡ ಆಗ್ತಿರುತ್ತೆ. ನೀರು ಕುಡಿದಿರ, ಊಟ ಮಾಡಿದಿರ 5 ದಿನ ಅದೇ ಕೇವಲ್ಲಿ ಟ್ರ್ಯಾಪ್ ಆಗಿರ್ತಾರೆ. ಆಮೇಲೆ ಫೈನಲಿ ರೆಸ್ಕ್ಯೂವರ್ಸ್ ಬಂದು ಅವ್ರನ್ನ ಆಚೆ ತೆಗಿಬೇಕಾದ್ರೆ ರೈಟ್ ಹ್ಯಾಂಡ್ ಏನಿತ್ತು ಅವ್ರದ್ದು ಬಂಡೆಗಳ ಮಧ್ಯೆ ಅದನ್ನು ಕಟ್ ಮಾಡಬೇಕಾಗಿ ಬಂತು. ಸಾಲ್ಟ್ ಲೇಕ್ ಸಿಟಿ ಉತಾಸ್ ಜಾಗದ ಒನ್ ಆಫ್ ದಿ ಟೂರಿಸ್ಟ್ ಸ್ಪಾಟು. ಸುಮಾರು 20,000 ಇಂದ 50,000 ಜನ ಬರ್ತಾರೆ ಒಂದು ವರ್ಷಕ್ಕೆ. ಈ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ಎಷ್ಟೊಂದು ಜನ ಬರ್ತಾರೆ. ಆ್ಯಂಡ್ ನೀವು ಈ ಪ್ಲೇಸಸ್ ಫೋಟೋಸ್ನ ಎಲ್ಲಾದರೂ ವಾಲ್ಪೇಪರು ಇಲ್ಲಾಂದರೆ ಯಾರ್ದಾದ್ರೂ ವಾಲ್ಪೇಪರಲ್ಲಿ ನೋಡೇ ಇರ್ತೀರ. ನೆಕ್ಸ್ಟು ಎಲ್ಲ ಫ್ಯಾಮಿಲಿ ಮೆಂಬರ್ ಪ್ಲ್ಯಾನ್ ಬಂದು 24 ನವಂಬರ್ ನೈಟ್ 8 ಗಂಟೆಗೆ ನಟ್ಟಿಪಟ್ಟಿ ಕೇವ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ ಅಂತ, ಮತ್ತು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ವಾಪಸ್ ಮನೆಗೆ ಹೋಗೋಣ ಅಂತಲೂ ಕೂಡ ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಅಲ್ಲಿ ಮುಂದೆ ಏನಾಗುತ್ತೆ ಅಂತ ಯಾರು ಕೂಡ ಕನಸಲ್ಲೂ ಅಂದ್ಕೊಂಡಿರಲ್ಲ. ಜಾನ್ ಈ ಕೇವ್ನ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಒಂದು ಸ್ವಲ್ಪ ಕೇವಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಯಾಕಂದರೆ ಜಾನ್ ಚಿಕ್ಕ ವಯಸ್ಸಲ್ಲಿ ಅವ್ರ ತಮ್ಮ ಜಾಶ್ ಜೊತೆ ತುಂಬ ಕೇವಿಂಗ್ ಎಕ್ಸ್ಪೀರಿಯನ್ಸ್ನ ಮಾಡಿರ್ತಾರೆ. ಬಟ್ ಒಂದು ಸ್ವಲ್ಪ ಕಾರಣಗಳಿಂದ ಅಮೆರಿಕ ಗೌರ್ಮೆಂಟ್ ಅವರು ಈ ಕೇವ್ನ ಟೆಂಪ್ರವರಿಲಿ ಕ್ಲೋಸ್ ಮಾಡಿ ಇಕ್ಕಿರ್ತಾರೆ. 2006ರಲ್ಲಿ ಟೆಂಪ್ರವರಿಯಾಗಿ ಕ್ಲೋಸ್ ಆದ ನಟಿಪಟ್ಟಿ ಕೇವು 2009ಗೆ ಮತ್ತೆ ರಿಓಪನ್ ಮಾಡ್ತಾರೆ. ಹೊಸ ಸ್ಟ್ರಿಕ್ಟ್ ರೂಲ್ಸ್ ಜೊತೆಗೆ ಮತ್ತೆ ಈ ಕೇವ್ನ ಗೌರ್ಮೆಂಟ್ ಅವರು ಓಪನ್ ಮಾಡ್ತಾರೆ. ಏನು ರೂಲ್ಸ್ ಅಂದರೆ ಕೇವ್ ಒಳಗಡೆ ಹೋಗೋ 21 ದಿನಗಳ ಮುಂಚೆನೇ ಅಥಾರಿಟಿಯಿಂದ ಪರ್ಮಿಟ್ನ ತೊಗೋಬೇಕು ಅಂತ. ಮತ್ತು ಕೇವರ್ನ ಪ್ರತಿಯೊಂದು ಗ್ರೂಪಲ್ಲಿ ಅಟ್ಲೀಸ್ಟ್ ಇಬ್ಬರಾದರೂ ಎಕ್ಸ್ಪೀರಿಯನ್ಸ್ಡ್ ಕೇವರ್ ಆಗಿರಬೇಕು ಮತ್ತು ಇದು ಕಂಪಲ್ಸರಿ ಆಗಿರಬೇಕು. ನಟಿಪಟ್ಟಿ ಕೇವ್ನ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಈ 2 ರೂಲ್ಸ್ನ ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕಿತ್ತು. ಜಾನ್ ಮತ್ತು ಅವರ 23 ವರ್ಷದ ತಮ್ಮ ಜಾಶ್ ಇಬ್ಬರು ಕೂಡ ಎಕ್ಸ್ಪೀರಿಯನ್ಸ್ಡ್ ಕೇವರ್ ಆಗಿದ್ದರು. ಜೊತೆಗೆ ಅವರಿಗೆ ಆರಾಮಾಗಿ ಪರ್ಮಿಟ್ ಕೂಡ ಸಿಗುತ್ತೆ ಮುಂದೆ. ಈಗ ಎಲ್ಲ ಫ್ಯಾಮಿಲಿ ಮೆಂಬರು ನಟಿಪಟ್ಟಿ ಕೇವ್ ಎಂಟ್ರೆನ್ಸ್ಗೆ ಹೋಗ್ತಾರೆ. ಹೇಳಿದಾಗೆ 24 ನವಂಬರ್ 8 ಗಂಟೆಗೆ ಕೇವ್ ಒಳಗಡೆ ಹೋಗ್ತಾರೆ. ಎಲ್ಲ ಗ್ರೂಪ್ ಮೆಂಬರ್ಸು ಕೂಡ ಕೇವ್ ಒಳಗಡೆ ಹೋಗ್ತಾರೆ. ಫಸ್ಟ್ 1 ಅವರು ಎಲ್ಲ ಆರಾಮಾಗಿ ಇರುತ್ತೆ. ಆರಾಮಾಗಿ ಕೇವ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಬಟ್ ಮುಂದೆ ಜಾನ್ ಮತ್ತು ಜಾಶ್ ಅವರ ಜೊತೆ ಇದ್ದ ಫ್ರೆಂಡ್ಸು ಬಿಗ್ ಸ್ಲೈಡ್ ಅನ್ನೋ ಒಂದು ಜಾಗದಲ್ಲಿ ಸ್ಟಾಪ್ ಆಗ್ತಾರೆ. ಮ್ಯಾಪ್ನ ತಗೊಂಡು ಎಲ್ಲ ಡಿಸೈಡ್ ಮಾಡ್ತಾರೆ ಈ ಕೇವ್ನ ಚಾಲೆಂಜಿಂಗ್ ಪಾರ್ಟ್ ಬರ್ತ್ ಕೆನಲ್ನ ವಿಸಿಟ್ ಮಾಡಿ ವಾಪಸ್ ಬರೋಣ ಅಂತ. ಬರ್ತ್ ಕೆನಲ್ ಬಂದು ಈ ಕೇವ್ನ ಒನ್ ಆಫ್ ದಿ ಡೀಪೆಸ್ಟ್ ಸೆಕ್ಷನ್ ಮತ್ತು ಟೈಟ್ ಸೆಕ್ಷನ್ ಕೂಡ. ಆ್ಯಂಡ್ ಎಷ್ಟು ಟೈಟ್ ಅಂದರೆ ಸ್ವಲ್ಪ ಜನ ಮಾತ್ರ ಕ್ರಾಸ್ ಮಾಡೋಕ್ಕೆ ಆಗುತ್ತೆ.
ಮ್ಯಾಪ್ ಪ್ರಕಾರ ಬರ್ತ್ ಕೆನಾಲ್ ಬಂದ್ಬಿಟ್ಟು ಒಂದು ಲಾಂಗ್ ಟೈಟ್ ಪ್ಯಾಸೇಜು, ಮತ್ತು ಈ ಪ್ಯಾಸೇಜ್ನು ಕೂಡ ಕ್ರಾಸ್ ಮಾಡಿದ್ರೆ ಎಂಡಲ್ಲಿ ಇನ್ನೊಂದು ಚೂರು ಟೈಟ್ ಪ್ಯಾಸೇಜ್ ಬರುತ್ತೆ. ಆ ಪ್ಯಾಸೇಜ್ನು ಕೂಡ ಕ್ರಾಸ್ ಮಾಡಿದ್ರೆ ಲಾಸ್ಟಲ್ಲಿ ಒಂದು ಚಿಕ್ಕ ರೂಮ್ ಸಿಗುತ್ತೆ, ಎಲ್ಲಿ ಇವರು ಟರ್ನ್ ಮಾಡಿಬಿಟ್ಟು ವಾಪಸ್ ಕೇವ್ ಆಚೆ ಹೋಗ್ಬೋದು. ಆಮೇಲೆ ಅವರ ಪ್ಲ್ಯಾನ್ ಪ್ರಕಾರ ಬರ್ತ್ ಕೆನಾಲ್ನ ಹುಡ್ಕೊಂಡು ವಾಪಸ್ ಕೇವಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಜಾಶ್ ಅವ್ರ ಅಣ್ಣ ಜಾನ್ನ ಫಾಲೋ ಮಾಡಿಕೊಂಡು ಹಿಂದೆನೇ ಬರ್ತಾ ಇರ್ತಾರೆ. ಜೊತೆಗೆ ಮುಂದೆ ಅವ್ರಿಗೆ ಬರ್ತ್ ಕೆನಾಲ್ ಕೂಡ ಸಿಗುತ್ತೆ, ಮತ್ತು ಇಬ್ಬರು ಕೂಡ ಬರ್ತ್ ಕೆನಾಲ್ ಒಳಗಡೆ ಕೂಡ ಹೋಗ್ತಾರೆ. ಬಟ್ ಇದರಲ್ಲಿ ಒಂದು ತಪ್ಪಾಗುತ್ತೆ. ಏನಂದರೆ ಜಾನ್ ಮತ್ತು ಜಾಶ್ ಇಬ್ಬರು ಕೂಡ ಹೋಗ್ತಿರೋ ರೂಟು ಬರ್ತ್ ಕೆನಾಲ್ದಾಗಿರಲ್ಲ, ಬೇರೆ ರೂಟ್ಗೆ ಹೋಗ್ತಾ ಇರ್ತಾರೆ. ರೈಟ್ ಸೈಡಲ್ಲಿರೋ ಬರ್ತ್ ಕೆನಾಲ್ಗೆ ಹೋಗೋ ಬದಲು ಲೆಫ್ಟ್ ಸೈಡಲ್ಲಿರೋ ಹೆಡ್ಸ್ ಪುಷ್ ಅನ್ನೋ ಜಾಗಕ್ಕೆ ಹೋಗ್ತಾರೆ, ಮತ್ತು ಇವ್ರಿಗೆ ಈ ರೂಟ್ ಬಗ್ಗೆ ಒಂಚೂರು ಕೂಡ ನಾಲೆಜ್ ಇರಲ್ಲ. ಜಾನ್ ಹಂಗೆ ಮುಂದೆ ಹೋಗ್ತಾ ಇರ್ತಾರೆ, ಮತ್ತು ಅವರು ತುಂಬ ಹೆಲ್ತಿ ಕೂಡ ಇರ್ತಾರೆ ಆ್ಯಂಡ್ ಪ್ರೈಮ್ ಟೈಮಲ್ಲಿ ಕೂಡ ಇರ್ತಾರೆ. ಸೊ ಜಾನ್ ಅವರ ಬಾಡಿ ಯಾವ ಡೈರೆಕ್ಷನ್ ಬೇಕಾದರೂ ಆರಾಮಾಗಿ ಮೂವ್ ಮಾಡ್ಬೋದಿತ್ತು. ಮುಂದೆ ಜಾನ್ ಅವರು ಶೋಲ್ಡರು, ಕಾಲು, ಬೆನ್ನು ಎಲ್ಲ ಪ್ರಾಪರ್ ಡೈರೆಕ್ಷನ್ ಜೊತೆ ಫೋಲ್ಡ್ ಮಾಡಿ ಮುಂದೆ ಹೋಗ್ತಾ ಇರ್ತಾರೆ. ಈಗ ಜಾನ್ ಕಾರ್ಕ್ ಸ್ಕ್ರೂ ಅನ್ನೋ ರೂಟಲ್ಲಿ ರೀಚ್ ಆಗಿರ್ತಾರೆ. ಮುಂದೆ ಇನ್ನೂ ಚಿಕ್ಕ ಚಿಕ್ಕ ಪ್ಯಾಸೇಜ್ಗಳು ಸಿಗುತ್ತೆ, ಅದ್ರ ಕೆಳಗಡೆ ಹೋಗೋದು ಕೂಡ ತುಂಬ ಕಷ್ಟ ಇರುತ್ತೆ. ಜಾನ್ ವಾಪಸ್ ತಿರುಗೋಕ್ಕೂ ಕೂಡ ಆಗಲ್ಲ, ಯಾಕಂದರೆ ಅವ್ರ ತಲೆ ಮುಂದೆ ಇದೆ ಮತ್ತು 2 ಕಾಲುಗಳು ಹಿಂದೆ ಇದೆ. ಪ್ಯಾಸೇಜ್ ಮಾತ್ರ ತುಂಬ ಅಂದರೆ ತುಂಬ ಟೈಟ್ ಇರುತ್ತೆ, ಮತ್ತು ಈಗಲೂ ಕೂಡ ಜಾನ್ಗೆ ಅನ್ನಿಸ್ತಿರುತ್ತೆ ನಾನು ಇನ್ನೂ ಬರ್ತ್ ಕೆನಾಲಲ್ಲಿ ಇದ್ದೀನಿ ಅಂತ. ಆದರೆ ಅವ್ರಿಗೆ ಇನ್ನೂ ಕೂಡ ಗೊತ್ತಿರಲ್ಲ. ಈ ಜಾಗದಿಂದನೇ ಸಿಚುವೇಶನ್ ಇನ್ನೂ ವರ್ಸ್ಟ್ ಆಗ್ತಾ ಹೋಗುತ್ತೆ. ಕಾರ್ಕ್ ಸ್ಕ್ರೂ ಏರಿಯಾನ ಕ್ರಾಸ್ ಮಾಡಬೇಕಂದ್ರೆ ಫ್ಲೆಕ್ಸಿಬಲ್ ಮತ್ತು ಸ್ವಲ್ಪ ಸಣ್ಣ ಇರಬೇಕು, ಮತ್ತು ಅದ್ರ ಜೊತೆಗೆ ಕ್ರಾಸ್ ಮಾಡುವಂಥ ಒಂದು ಸ್ಕಿಲ್ ಇರಬೇಕು. 5 ವರ್ಷದ ಹಿಂದೆ 16 ವರ್ಷದ ಹುಡುಗ ಬ್ರಾರ್ಕ್ ಕ್ಲಾರ್ಕ್ ಅಂತ ಇದೇ ಸೆಕ್ಷನ್ ಕಾರ್ಕ್ ಸ್ಕ್ರೂ ಅಲ್ಲಿ ತಗಲಾಕೊಂಡಿದ್ರು, ಮತ್ತು ಅವ್ರ ಹೈಟ್ ಬಂದ್ಬಿಟ್ಟು 5 ಫೀಟ್ 7 ಇಂಚ್ ಆಗಿತ್ತು. ಆಮೇಲೆ 63 kg ಇದ್ದರು, ಮತ್ತು 14 ಗಂಟೆ ಆದಮೇಲೆ ಇವ್ರನ್ನ ರೆಸ್ಕ್ಯೂ ಮಾಡ್ತಾರೆ. ಜಾನ್ ಕೂಡ ಅದೇ ಸ್ಪಾಟಿಂದ ಇವಾಗ ಮುಂದೆ ಹೋಗ್ತಾ ಇರ್ತಾರೆ. ಆದರೆ ಜಾನ್ ಹೈಟ್ ಬಂದ್ಬಿಟ್ಟು 6 ಫೀಟ್ ಇರುತ್ತೆ, ಮತ್ತು ವೆಯ್ಟ್ ಬಂದ್ಬಿಟ್ಟು 90 kg ಇರುತ್ತೆ. ಆದರೂ ಕೂಡ ಜಾನ್ ಹೆಂಗೋ ಒಂದು ಮ್ಯಾನೇಜ್ ಮಾಡಿ ಈ ಸೆಕ್ಷನಿಂದ ಮುಂದೆ ಹೋಗ್ತಾರೆ. ಈಗಲೂ ಕೂಡ ಜಾನ್ ಒಂದು ನಂಬಿಕೆಯಲ್ಲಿರ್ತಾರೆ ದಟ್ ಮುಂದೆ ಯಾವುದಾದ್ರೂ ಒಂದು ಪ್ಯಾಸೇಜ್ ಸಿಗುತ್ತೆ, ಅಲ್ಲಿಂದ ಟರ್ನ್ ಆಗಿಬಿಟ್ಟು ಕೇವ್ ಆಚೆ ಹೋಗ್ಬೋದು ಅಂತ. ಬಟ್ ಮುಂದೆ ಆಗೋದೇ ಬೇರೆ. ಹೋಗ್ತಾ ಹೋಗ್ತಾ ಒಂದು ಪಾಯಿಂಟಲ್ಲಿ ಜಾನ್ ಸ್ಲೈಡ್ ಆಗ್ತಾರೆ, ಮತ್ತು ಕಾಲಲ್ಲಿ ಸ್ಪೀಡ್ನ ಕಂಟ್ರೋಲ್ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತಾರೆ. ಆಮೇಲೆ ಅವ್ರ ತಮ್ಮ ಜಾಶ್ಗೆ ಜೋರಾಗಿ ಕೂಗಿ ಹೇಳ್ತಾರೆ, ಜಾಶ್ ಇಲ್ಲಿ ಬರಬೇಡ, ನನ್ನ ಫಾಲೋ ಮಾಡಬೇಡ ಅಂತ ಜೋರಾಗಿ ಜಾನ್ ಕಿರ್ಚಿ ಹೇಳ್ತಾರೆ. ಜಾನ್ ಇವಾಗ ವಾಪಸ್ಸಂತೂ ಹೋಗೋಕ್ಕಾಗಲ್ಲ, ಮುಂದೆನೇ ಹೋಗ್ತಾ ಇರ್ತಾರೆ. ಮುಂದೆ ಎಲ್ಲಾದರೂ ಒಂದು ಸಣ್ಣ ಪ್ಯಾಸೇಜ್ ಸಿಗ್ಬೋದು, ಅಲ್ಲಿಂದ ಟರ್ನ್ ಆಗಿ ವಾಪಸ್ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಜಾನ್ಗೆ ಹೆಡ್ ಲ್ಯಾಂಪಿಂದ ಒಂದು ಹೋಲ್ ಕಾಣಿಸುತ್ತೆ, ಆ್ಯಂಡ್ ಆ ಹೋಲ್ ಒಳಗಡೆಯಿಂದ ಟರ್ನ್ ಆಗ್ಬೋದು ಅಂತ ಮುಂದೆ ಹೋಗ್ತಾರೆ. ಬಟ್ ಇದೇ ಜಾನ್ ಮಾಡಿದ ದೊಡ್ಡ ತಪ್ಪು. ಜಾನ್ ಹಂಗೆ ಮುಂದೆ ಹೋಗ್ತಾರೆ, ಆಮೇಲೆ ಅವರ ತಲೆನ ಹೋಲ್ ಒಳಗಡೆ ಹಾಕ್ತಾರೆ. ಆ್ಯಂಡ್ ಯಾವ ಟನಲ್ನ ಅವರು ಜಾನ್ ಎಕ್ಸ್ಪ್ಲೋರ್ ಮಾಡ್ತಿದ್ರು ಅದು ಬಂದ್ಬಿಟ್ಟು ಒಂದು ಅನ್ನೋನ್ ಟನಲ್ ಆಗಿರುತ್ತೆ. ಜಾನ್ ಇವಾಗ ಕಂಪ್ಲೀಟ್ಲಿ ಸ್ಟ್ರಕ್ ಆಗಿರ್ತಾರೆ. ಅಪ್ಸೈಡ್ ಡೌನ್ ಪೊಸಿಷನಲ್ಲಿ, ತಲೆ ಕೆಳಗಡೆ ಇರುತ್ತೆ, ಕಾಲು ಮೇಲಿರುತ್ತೆ. ಯಾವುದೋ ಒಂದು ಪ್ಯಾಸೇಜ್ನ ಹುಡ್ಕಕ್ಕೆ ಹೋದ್ರು ಜಾನ್, ಬಟ್ ಆದರೆ ಇವಾಗ ಕಂಪ್ಲೀಟ್ಲಿ ಸ್ಟ್ರಕ್ ಆಗಿರ್ತಾರೆ. ಈ ಜಾಗ ಸ್ಪೇಸ್ ಬಂದು 18x10 ಇಂಚ್, ಅಂದರೆ ಲ್ಯಾಪ್ಟಾಪ್ ಸ್ಕ್ರೀನಿನಷ್ಟು, ಆ್ಯಂಡ್ ನಿಯರ್ಲಿ 17 ಡಿಗ್ರಿ ಆ್ಯಂಗಲ್ ಅಷ್ಟೇ. ಜಾನ್ ಕೈಗಳು ಎಲ್ಲ ಕೂಡ ಲಾಕ್ ಆಗೋಗಿರುತ್ತೆ, ಜೊತೆಗೆ ಪುಷ್ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತಾರೆ ಒಂದು ರೈಟ್ ಹ್ಯಾಂಡ್ನ ಯೂಸ್ ಮಾಡಿಬಿಟ್ಟು. ಬಟ್ ಪುಷ್ ಮಾಡಿದಷ್ಟು ಅವ್ರ ಮೇಲೆ ಹೋಗ್ತಾರೆ, ಬಟ್ ವಾಪಸ್ ಕೆಳಗಡೆನೇ ಬರ್ತಾರೆ. ಅದರಿಂದ ಜಾನ್ ಮತ್ತೆ ಪುಷ್ ಮಾಡೋಕ್ಕೆ ಹೋಗಲ್ಲ. ಜಾಶ್ಗೆ ಜಾನ್ ಜೋರಾಗಿ ಕಿರ್ಚಿ ಹೇಳ್ತಾರೆ ನಾನು ಈ ಥರ ಸ್ಟ್ರಕ್ ಆಗಿದ್ದೀನಿ ಅಂತ. ಬಟ್ ಅಷ್ಟರಲ್ಲಿ ಜಾಶ್ ಆಲ್ರೆಡಿ ಕಾರ್ಕ್ ಸ್ಕ್ರೂ ಹತ್ರ ಇರ್ತಾರೆ, ಮತ್ತು ಅವ್ರ ಅಣ್ಣ ಮಾಡಿದಂಥ ತಪ್ಪಿಲ್ಲಿ ಜಾಶ್ ಮಾಡಲ್ಲ. ಜಾಶ್ ಇಲ್ಲಿ ಉಲ್ಟಾ ಬರ್ತಾರೆ, ಸೊ ದಟ್ ಕೇವಿಂದ ಆಚೆ ಹೋಗೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ. ಆಮೇಲೆ ಹಂಗೆ ಅವ್ರ ಅಣ್ಣನ ಹತ್ರ ಹಂಗೆ ವಾಪಸ್ ಬರ್ತಾರೆ, ಬಂದ್ಬಿಟ್ಟು ಮಾತಾಡ್ತಾರೆ. ಜೊತೆಗೆ ಅವ್ರ ಅಣ್ಣನ ಕಾಲು ಮಾತ್ರ ಕಾಣಿಸ್ತಿರುತ್ತೆ, ಮತ್ತು ಟ್ರೈ ಮಾಡ್ತಾರೆ ಅವ್ರ ಅಣ್ಣನ ಕಾಲನ್ನ ಎಳೆಯೋದಕ್ಕೆ. ಜಾಶ್ ಇದೇ ಥರ ಟ್ರೈ ಮಾಡ್ತಾ ಇರ್ತಾರೆ ಜಾನ್ನ ರೆಸ್ಕ್ಯೂ ಮಾಡೋಕ್ಕೋಸ್ಕರ. ಬಟ್ ಜಾನ್ಗೆ ಇರಿಟೇಟ್ ಆಗಿಬಿಡುತ್ತೆ, ಜಾಶ್ಗೂ ಫುಲ್ ಫಸ್ಟ್ರೇಟ್ ಆಗೋಗುತ್ತೆ ಆ ಥರ ಮಾಡಿ. ಜಾಶ್ಗೆ ಇಲ್ಲಿ ಗೊತ್ತಾಗುತ್ತೆ ದಟ್ ಇಲ್ಲಿ ಪ್ರೊಫೆಷ್ನಲ್ ರೆಸ್ಕ್ಯೂವರ್ ಸಪೋರ್ಟ್ ಬೇಕೇ ಬೇಕು, ನಾವು ಜಾನ್ನ ಆಚೆ ತೆಗಿಬೇಕಂದ್ರೆ ಅಂತ. ಈಗ ಜಾಶ್ ಮತ್ತು ಜಾನ್ ನಡುವೆ ಒಂದು ಡಿಸಿಷನ್ ಆಗುತ್ತೆ, ಏನಂದರೆ ಜಾಶ್ ಆಚೆ ಹೋಗಿ ರೆಸ್ಕ್ಯೂವರ್ಸ್ನ ಕರ್ಕೊಂಡು ಬರ್ತೀನಿ ಅಂತ, ಮತ್ತು ಜಾನ್ ಕೇವಲ್ಲಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಕಾಮಾಗಿರಬೇಕು ಅಂತ. ಜಾಶ್ ಕೇವಿಂದ ಆಚೆ ಬಂದಿದೆ, ಎಲ್ಲ ಫ್ಯಾಮಿಲಿ ಮೆಂಬರ್ಗೂ ಕೂಡ ಹೇಳ್ತಾರೆ ಏನೇನಾಯಿತು ಅಂತ.
ಆಮೇಲೆ ರೆಸ್ಕ್ಯೂ ಟೀಮ್ನ ಕರೀತಾರೆ. ಬಟ್ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಬಂದು ಜಾನ್ನ ಪೊಸಿಷನ್ ಏನು ಅಪ್ಸೈಡ್ ಡೌನ್ ಇದೆಯೋ, ಯಾಕಂದರೆ ಅಪ್ಸೈಡ್ ಡೌನು ಡಾಕ್ಟರ್ ಪ್ರಕಾರ ಬಂದ್ಬಿಟ್ಟು ಬರೀ ಒಂದು ಮನುಷ್ಯ 8 ಅವರ್ ಅಷ್ಟೇ ಬದುಕ್ಬೋದು. ಆ್ಯಂಡ್ ಅದಾದಮೇಲೆ ಹಾರ್ಟ್ ಅಟ್ಯಾಕು ಇಲ್ಲ ಕಾರ್ಡಿಯಾಕ್ ಅರೆಸ್ಟ್ ಆಗೋವಂಥ ಚಾನ್ಸಸ್ ಕೂಡ ಇರುತ್ತೆ, ಯಾಕಂದರೆ ಪೊಸಿಷನು ಅಪ್ಸೈಡ್ ಡೌನ್ ಇರುತ್ತೆ ಜಾನ್ದು. ಆ್ಯಂಡ್ ಇದು ಬಂದ್ಬಿಟ್ಟು ಒಂದು ಕ್ರಿಟಿಕಲ್ ಪೊಸಿಷನ್ ಆಗಿರುತ್ತೆ. ಜಾನ್ನ ರೆಸ್ಕ್ಯೂ ಮಾಡೋಕ್ಕೆ ಮೊದಲು ಒಬ್ಬರು ಫೀಮೇಲ್ ರೆಸ್ಕ್ಯೂಯರ್ ಒಳಗಡೆ ಬರ್ತಾರೆ, ಮತ್ತು ಅವ್ರ ಹೆಸರು ಬಂದ್ಬಿಟ್ಟು ಸೂಸಿ ಅಂತ. ಆ್ಯಂಡ್ ಅವ್ರ ಕಾಲಿಗೆ ದಾರನೂ ಕೂಡ ಕಟ್ಕೊಂಬಂದಿರ್ತಾರೆ. ರಾತ್ರಿ 12:15ಗೆ ಜಾನ್ ಸ್ಟ್ರಕ್ ಆಗಿರೋ ಹತ್ರ ಹೋಗ್ತಾರೆ ಮತ್ತು ಮಾತು ಕೂಡ ಆಡ್ತಾರೆ. ಸೂಸಿ ಬರೋ ಅಷ್ಟರಲ್ಲಿ ಜಾನ್ ಆಲ್ರೆಡಿ ಅಪ್ಸೈಡ್ ಡೌನ್ ಇದ್ದು 3 ಅವರ್ ಆಗಿರುತ್ತೆ. ಸೂಸಿ ಜಾನ್ ಹತ್ರ ಮಾತಾಡ್ತಾರೆ. ಹಾಯ್ ಜಾನ್, ಮೈ ನೇಮ್ ಈಸ್ ಸೂಸಿ ಅಂತ. ಅದಕ್ಕೆ ಜಾನ್ ರಿಪ್ಲೈ ಮಾಡ್ತಾರೆ, ಹಾಯ್ ಸೂಸಿ, ಥ್ಯಾಂಕ್ಸ್ ಫಾರ್ ಕಮಿಂಗ್ ಬಟ್ ಐ ರಿಯಲಿ ವಾಂಟ್ ಟು ಗೆಟ್ ಔಟ್ ಅಂತ. ಅದಕ್ಕೆ ಸೂಸಿ ರಿಪ್ಲೈ ಮಾಡ್ತಾರೆ, ಹೋ ನೋ ವರಿ ಜಾನ್, ಯು ಆರ್ ಗೋಯಿಂಗ್ ಟು ಬಿ ಔಟ್ ಆಫ್ ಹಿಯರ್ ಸೂನ್ ಅಂತ. ಆದಷ್ಟು ಸೂಸಿ ಇಲ್ಲಿ ಜಾನ್ಗೆ ನಂಬಿಕೆ ಕೊಡ್ತಾರೆ, ನಿನ್ನ ಆಚೆ ತೆಗಿತೀನಿ ಅಂತ. ಜಾನ್ಗೆ ಇವಾಗ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ, ಬಟ್ ಹೇಳ್ದಷ್ಟು ಈಸಿಯಾಗಿ ಆಚೆ ತೆಗಿಯೋಕ್ಕಾಗಲ್ಲ ಅಂತ ಗೊತ್ತು ಸೂಸಿಗೂ ಕೂಡ. ಇಲ್ಲಿ ಜಾನ್ನ ಸೂಸಿ ಕಾಲಿಗೆ ಕಟ್ಕೊಂಡ್ಬಂದಿರೋ ದಾರ ಏನಿತ್ತು ಅದನ್ನು ತೊಗೊಂಡು ಜಾನ್ ಕಾಲಿಗೆ ಕಟ್ತಾರೆ. ಕಟ್ಬಿಟ್ಟು ಎಳೆಯೋಕ್ಕೂ ಕೂಡ ಟ್ರೈ ಮಾಡ್ತಾರೆ, ಬಟ್ ಆದರೂ ಕೂಡ ಸೂಸಿ ಎಳೆಯೋದಕ್ಕಾಗಲ್ಲ, ಯಾಕಂದರೆ ಅಲ್ಲಿ ರೋಪ್ ಫ್ರಿಕ್ಷನ್ನು ತುಂಬ ಜಾಸ್ತಿ ಇರುತ್ತೆ. ಸೂಸಿಯಲ್ಲಿ ಎಲ್ಲನೂ ಕೂಡ ಟ್ರೈ ಮಾಡ್ತಾರೆ, ಆದಷ್ಟು ಜಾನ್ನ ರೆಸ್ಕ್ಯೂ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಬಟ್ 2 ಅವರ್ ಇದ್ದರೂ ಕೂಡ ಏನೂ ಕೂಡ ವರ್ಕ್ ಆಗಲ್ಲ, ಅದರಿಂದ ಆಚೆ ಬಂದ್ಬಿಡ್ತಾರೆ. ಮತ್ತೆ ಆಚೆ ಎಲ್ಲ ರೆಸ್ಕ್ಯೂವರ್ಸು ಕೂಡ ಪ್ಲ್ಯಾನ್ ಮಾಡ್ತಾರೆ ಜಾನ್ ಎಡ್ವರ್ಡ್ನ ಹೆಂಗೆ ಆಚೆ ತೆಗಿಬೇಕಂತ. ಆವಾಗ ಡಿಸಿಷನ್ ಮಾಡ್ತಾರೆ ದಟ್ ಪುಲ್ಲಿ ಸಿಸ್ಟಮ್ನ ಯೂಸ್ ಮಾಡಿ ಜಾನ್ನ ಆಚೆ ತರೋಣ ಅಂತ. ಯಾಕಂದರೆ 5 ವರ್ಷ ಹಿಂದೆ ಬ್ರಾರ್ಕ್ ಕ್ಲಾರ್ಕ್ನ ಇದೇ ಥರನೇ ರೆಸ್ಕ್ಯೂ ಮಾಡಿರ್ತಾರೆ ಪುಲ್ಲಿ ಸಿಸ್ಟಮ್ನ ಯೂಸ್ ಮಾಡಿ. ಮುಂದೆ ಎಲ್ಲ ಪುಲ್ಲಿ ಸಿಸ್ಟಮ್ ಎಕ್ವಿಪ್ಮೆಂಟ್ಸು ತೊಗೊಂಡೋಗ್ತಾರೆ ಕೇವ್ ಒಳಗಡೆ, ಮತ್ತು ಫಿಟ್ ಮಾಡೋಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಈ ಪುಲ್ಲಿ ಸಿಸ್ಟಮ್ನ ಕಾರ್ಕ್ ಸ್ಕ್ರೂಯಿಂದ ಆ ಕಡೆ ತೊಗೊಂಡೋಗೋ ಅಷ್ಟರಲ್ಲಿ ತುಂಬ ಅಂದರೆ ತುಂಬ ಟೈಮ್ ಆಗ್ತಿತ್ತು. ಜೊತೆಗೆ ಜಾನ್ ಇವಾಗ ಕೇವಲ್ಲಿ ಇದ್ದು ಅದೇ ಪೊಸಿಷನಲ್ಲಿ 12 ಗಂಟೆ ಆಗಿರುತ್ತೆ. ಜಾನ್ ಅಪ್ಸೈಡ್ ಡೌನ್ ಪೊಸಿಷನಲ್ಲಿ ಇದ್ದಾಗ ಅವ್ರ ಬಾಡಿ ವೇಟ್ ಎಲ್ಲ ತಲೆಗೇನೆ ಬೀಳುತ್ತೆ, ಮತ್ತು ಬ್ಲಡ್ ಸರ್ಕ್ಯುಲೇಷನು ಅಷ್ಟು ಚೆನ್ನಾಗಿ ಆಗ್ತಿರಲ್ಲ. ಆಮೇಲೆ ಹಂಗೆ ಅವ್ರ ಕಾಲು ಕೂಡ ಫೀಲ್ ಮಾಡೋದು ನಿಲ್ಲಿಸ್ಬಿಡುತ್ತೆ. ಮುಂದೆ ಡ್ರಿಲ್ ಮಾಡಿಕೊಂಡು ಕೂಡ ಪುಲಿ ಸಿಸ್ಟಮ್ಗಳನ್ನ ಇನ್ಸ್ಟಾಲ್ ಮಾಡ್ತಿರ್ತಾರೆ. ಬಟ್ ಆ ಕಡೆ ಜಾನ್ ಕೇಸ್ ಇನ್ನೂ ವರ್ಸ್ಟ್ ಅಂದರೆ ವರ್ಸ್ಟ್ ಆಗ್ತಾ ಇರುತ್ತೆ. ತುಂಬ ಉಸಿರಾಡೋಕ್ಕೂ ಕೂಡ ಆಗ್ತಿರಲ್ಲ, ಯಾಕಂದರೆ ಕೇವಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ತುಂಬ ಕಡಿಮೆ ಆಗ್ತಾ ಇರುತ್ತೆ. ಇಷ್ಟು ಟೈಮ್ ಆದಮೇಲೆ ಜಾನ್ ಹತ್ರ ಟೆಲಿಕಮ್ಯುನಿಕೇಷನ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ತಾರೆ, ಸೊ ದಟ್ ಜಾನ್ ಹತ್ರ ಅವರು ಮಾತಾಡೋಕ್ಕೋಸ್ಕರ. ಈಗ ಜಾನ್ ಮತ್ತು ಅವ್ರ ಹೆಂಡತಿ ಇಬ್ಬರು ಕೂಡ ಮಾತಾಡ್ತಾರೆ. ಜಾನ್ ಅವ್ರ ವೈಫ್ಗೆ ಹೇಳ್ತಾರೆ ದಟ್ ನಾನು ಬೇಗ ಆಚೆ ಬರ್ತೀನಿ, ಆಮೇಲೆ ಎಲ್ಲ ಸರಿಯಾಗುತ್ತೆ ಅಂತ. ಅಷ್ಟರಲ್ಲಿ ಸಂಜೆ 4 ಗಂಟೆ ಆಗಿರುತ್ತೆ. ಜಾನ್ ಈಗ ಸ್ಟ್ರಕ್ ಆಗಿ 18 ಗಂಟೆ ಆಗಿರುತ್ತೆ. ಆಮೇಲೆ ಹಂಗೆ ಪುಲಿ ಸಿಸ್ಟಮ್ ಕೂಡ ರೆಡಿ ಆಗಿರುತ್ತೆ, ಮತ್ತು ಮೂವ್ ಮಾಡೋಕ್ಕೂ ಕೂಡ ರೆಡಿ ಇರುತ್ತೆ. ನೆಕ್ಸ್ಟ್ ಒಳಗಡೆ ಇನ್ನೊಬ್ರು ರೆಸ್ಕ್ಯೂರ್ ಹೋಗ್ತಾರೆ. ಅವ್ರ ಹೆಸರು ಬಂದ್ಬಿಟ್ಟು ರಿಯಾನ್ ಅಂತ. ಜಾನ್ ಹತ್ರ ಹೋಗ್ಬಿಟ್ಟು ಮಾತಾಡ್ತಾರೆ ಕೂಡ. ರಿಯಾನ್ ಕೇಳ್ತಾರೆ ಹೌ ಆರ್ ಯು ಜಾನ್ ಅಂತ. ಅದಕ್ಕೆ ಜಾನ್ ರಿಪ್ಲೈ ಮಾಡ್ತಾರೆ, ಇಟ್ ಸಕ್ಸ್, ಐ ಆಮ್ ಅಪ್ಸೈಡ್ ಡೌನ್, ಐ ಕಾಂಟ್ ಬಿಲೀವ್ ಐ ಆಮ್ ಅಪ್ಸೈಡ್ ಡೌನ್, ಮೈ ಲೆಗ್ಸ್ ಆರ್ ಕಿಲಿಂಗ್ ಮೀ ಅಂತ ರಿಪ್ಲೈ ಮಾಡ್ತಾರೆ. ಹೇಳ್ಬೇಕಂದ್ರೆ ಜಾನ್ ಸಿಚುವೇಶನ್ ಇನ್ನೂ ವರ್ಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದರೆ ಜಾನ್ 18 ಗಂಟೆ ಅದೇ ಕೇವಲಿ ಅದೇ ಪೊಸಿಷನಲ್ಲಿ ಇರ್ತಾರೆ. ಫಸ್ಟು ರಿಯಾನ್ ನೋಡ್ತಾರೆ ಜಾನ್ ಕಾಲ್ ಓಪನಿಂಗ್ನ ನ್ಯಾರೋ ಸೈಡಲ್ಲಿ ಇರುತ್ತೆ, ಅದನ್ನು ಫಸ್ಟು ಸರಿ ಮಾಡ್ತಾರೆ. ಅದಾದಮೇಲೆ ಅವ್ರ ಕಾಲಿಗೆ ದಾರನ ಕಟ್ತಾರೆ. ಆದರೆ ಜಾನ್ ಕಾಲ್ಗೆ ತುಂಬ ನೋವಾಗ್ತಾ ಇತ್ತು ಯಾವಾಗೆಲ್ಲ ಪುಲಿ ಸಿಸ್ಟಮ್ ದಾರದಿಂದ ಎಳೆಯೋಕ್ಕೆ ಟ್ರೈ ಮಾಡ್ತಿದ್ದಾಗ. ಯಾಕಂದರೆ ಪುಲಿ ಸಿಸ್ಟಮ್ ಯೂಸ್ ಮಾಡಿದಾಗ ಎಳೆದಾಗ ಜಾನ್ ಕಾಲ್ ತುಂಬ ಅಂದರೆ ತುಂಬ ನೋವಾಗ್ತಿತ್ತು. ಈ ಪಾಯಿಂಟಲ್ಲಿ ಜಾನ್ ಕಾಲು ಅಲ್ಟ್ರಾ ಸೆನ್ಸಿಟಿವ್ ಆಗಿಬಿಟ್ಟಿರುತ್ತೆ. ಅದರಿಂದ ಜಾನ್ ಜೋರಾಗಿ ಕೂಡ ಕಿರ್ಚಿ ಹೇಳ್ತಾ ಇರ್ತಾರೆ, ಎಳಿಬೇಡಿ, ಕಾಲು ತುಂಬ ನೋವಾಗ್ತಿದೆ ಅಂತ. ಯಾಕಂದರೆ ಅವ್ರು ಅದೇ ಪೊಸಿಷನಲ್ಲಿ 18 ಗಂಟೆ ಇದ್ದರು ಆ ಕೇವಲಿ. ಅದರಿಂದ ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಟ್ರೈ ಮಾಡ್ತಾರೆ. ಆ್ಯಂಡ್ ಈಗ ಅನಿಸುತ್ತೆ ಪುಲಿ ಸಿಸ್ಟಮು ನೀಟಾಗಿ ವರ್ಕ್ ಆಗ್ತೈತೆ ಅಂತ. ಜಾನ್ ಈಗ ಎಷ್ಟು ಮೇಲೆ ಬಂದಿರ್ತಾರೆ ಅಂದರೆ ಜಾನ್ ಆರಾಮಾಗಿ ರಿಯಾನ್ನ ನೋಡ್ಬೋದಿತ್ತು, ಮತ್ತು ಐ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದಿತ್ತು. ಆಮೇಲೆ ರಿಯಾನ್ ಜಾನ್ಗೆ ಎನರ್ಜಿ ಡ್ರಿಂಕ್ನು ಕೂಡ ಕೊಡ್ತಾರೆ ಕುಡಿಯೋದಕ್ಕೆ. ಹಂಗೆ ಮಾಡ್ತಾ ಮಾಡ್ತಾ 19 ಗಂಟೆ ಆಗ್ಬಿಟ್ಟಿರುತ್ತೆ ಜಾನ್ ಆ ಕೇವಲಿ ಸ್ಟ್ರಕ್ ಆಗಿ. ಜಾನ್ನ ಕಾಲು ಸೀಲಿಂಗ್ಗೆ ಹೊಡಿತಾ ಇತ್ತು. ಆ್ಯಂಡ್ ಆ ಪ್ಯಾಸೇಜಲ್ಲಿ ಜಾನ್ ಕಾಲ್ನ ಟ್ವಿಸ್ಟ್ ಮಾಡೋಕ್ಕೂ ಕೂಡ ಆಗಲ್ಲ. ಅದರಿಂದ ರಿಯಾನ್ ಫೈನಲಿ ಜಾನ್ ಕಾಲ್ನ ಕಟ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ ಮಾಡಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಯಾರು ಕೂಡ ಅಂದ್ಕೊಂಡು ಕೂಡ ಇರಲ್ಲ ಈ ಥರ ಒಂದು ಇನ್ಸಿಡೆಂಟ್ ಆಗ್ಬೋದು ಅಂತ.
ಎಲ್ಲ ಸಿಸ್ಟಮು ಫೇಲ್ ಆಗುತ್ತೆ. ಒಂದು ಬೋಲ್ಟು ಜಾನ್ ಕಾಲ್ ಮೇಲೆ ಡ್ರಿಲ್ ಮಾಡಿರ್ತಾರೆ ಪುಲಿ ಸಿಸ್ಟಮ್ ರೋಪ್ಗೋಸ್ಕರ. ಆ ಬೋಲ್ಟ್ ಏನಿತ್ತೋ ಅದು ಆಚೆ ಬಂದ್ಬಿಡುತ್ತೆ, ಯಾಕಂದರೆ ಜಾನ್ನ ಎಳ್ದಾಗ ಪುಲಿ ಸಿಸ್ಟಮ್ನ ಯೂಸ್ ಮಾಡಿ ಅವಾಗ ಅವ್ರ ಕಾಲಲ್ಲಿ ಟಚ್ ಆಗುತ್ತೆ. ಆವಾಗ ಬೋಲ್ಟ್ ಆಚೆ ಬಂದು ರಿಯಾನ್ ತಲೆಗೆ ಹೋಗುತ್ತೆ. ರಿಯಾನ್ ಈಗ ಅಲ್ಲೇ ಬಿದ್ದು ಅನ್ಕಾನ್ಷಿಯಸ್ ಆಗೋಯ್ತಾರೆ. ಆಮೇಲೆ ಹಂಗೆ ಜಾನ್ ಏನು ಸ್ವಲ್ಪ ಮೇಲೆ ಬಂದಿದ್ರು ಅವರು ಕೂಡ ವಾಪಸ್ ಸ್ಲಿಪ್ ಆಗಿ ಕೆಳಗಡೆ ಹೋಗಿ ಬಿದ್ದೋಯ್ತಾರೆ. ಆ್ಯಂಡ್ ಮುಂದೆ ಜಾನಿಂದ ಏನೂ ರೆಸ್ಪಾನ್ಸ್ ಬರಲ್ಲ. ಈ ಮೂಮೆಂಟೇ ಜಾನ್ಸ್ನ ಫೈನಲ್ ಮೂಮೆಂಟ್ ಆಗಿತ್ತು. ಆ್ಯಂಡ್ ಮತ್ತೆ ಜಾನ್ಸ್ ಆಚೆ ಬರೋದು ಕಷ್ಟ ಇತ್ತು. ರಿಯಾನ್ಗೆ ಯಾವಾಗ ಕಾನ್ಷಿಯಸ್ನೆಸ್ ಬಂತೋ ಅವಾಗ ಅವ್ರ ತಲೆಯಿಂದ ಫುಲ್ ರಕ್ತ ಬರ್ತಿರುತ್ತೆ ಮತ್ತು ಕನ್ಫ್ಯೂಸ್ ಕೂಡ ಆಗಿರ್ತಾರೆ ಇಲ್ಲಿ ಏನು ಆಗ್ತಿದೆ ಅಂತ. ರಿಯಾನ್ನ ಅಲ್ಲಿಂದ ಆಚೆ ತೆಗೆದು ಹಾಸ್ಪಿಟಲ್ಗೆ ಕಳಿಸ್ತಾರೆ. ಅವ್ರ ಜಾಗದಲ್ಲಿ ಜಾನ್ಸ್ ಅವ್ರ ಅಪ್ಪ ಡೇವ್ ರೆಸ್ಕ್ಯೂ ಮಾಡೋಕ್ಕೆ ಹೋಗ್ತಾರೆ. ಮತ್ತೆ ಪುಲಿಸ್ ಸಿಸ್ಟಮ್ನೆಲ್ಲ ರೆಡಿ ಮಾಡೋಕ್ಕೆ 1 ಅವರ್ ಆಗುತ್ತೆ. ಡೇವ್ ರೋಪ್ನ ಯೂಸ್ ಮಾಡಿ ಜಾನ್ ಬಾಡಿನ ಕಟ್ಟೋಕ್ಕೂ ಕೂಡ ಟ್ರೈ ಮಾಡ್ತಾರೆ. ಬಟ್ ಜಾನಿಂದ ಏನೂ ಕೂಡ ರೆಸ್ಪಾನ್ಸ್ ಬರ್ತಿರಲ್ಲ. ಈ ಪೂರ್ತಿ ಆಪರೇಷನ್ ಜಾನ್ ಹೆಲ್ಪ್ ಇಲ್ಲದೆ ಆಗಲ್ಲ, ಯಾಕಂದರೆ ಜಾನ್ ವೆಯ್ಟ್ ಬಂದು 90 kg ಇರುತ್ತೆ ಮತ್ತು ಅವ್ರ ಹೆಲ್ಪ್ ಇಲ್ಲದೆ ಅವ್ರನ್ನ ಕೇವಿಂದ ಆಚೆ ತೆಗೆಯೋದಂತೂ ಇಂಪಾಸಿಬಲ್ ಆಗಿರುತ್ತೆ. ಆ ಕಂಡೀಷನಲ್ಲಿ ಡೇವ್ ಏನು ಹೋಗಿದ್ರು ಜಾನ್ ಅವ್ರ ಅಪ್ಪ ಕೇವ್ ಒಳಗಡೆ, ಅವ್ರಿಗೂ ಕೂಡ ಉಸಿರಾಡೋಕ್ಕೆ ತುಂಬ ಸಮಸ್ಯೆಗಳು ಆಗ್ತಿರುತ್ತೆ. ಅದರಿಂದ ಸ್ವಲ್ಪ ಹೊತ್ತು ಕೇವ್ ಒಳಗಡೆ ಇದ್ಬಿಟ್ಟು ಆಚೆ ಬಂದ್ಬಿಡ್ತಾರೆ. ನೆಕ್ಸ್ಟು ಬ್ರ್ಯಾಂಡನ್ ಕೋರ್ಸ್ ಅಂತ ಒಬ್ಬರು ಹೊಸ ರೆಸ್ಕ್ಯೂವರ್ನ ಒಳಗಡೆ ಕಳಿಸ್ತಾರೆ ಡೇವ್ ಜಾಗದಲ್ಲಿ. ಇವರು ಜಾನ್ ಇರೋ ಜಾಗ ಹತ್ರ ಹೋಗಿ ಮತ್ತೆ ಟೆಲಿಕಮ್ಯುನಿಕೇಷನ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ತಾರೆ, ಸೋ ದಟ್ ಅವರು ಫ್ಯಾಮಿಲಿ ಹತ್ರ ಮಾತಾಡ್ಬೋದು ಅಂತ. ಆದರೆ ಬ್ರ್ಯಾಂಡನ್ ಏನು ನೋಡ್ಬೋದಿತ್ತೋ ಅದು ಎಮಿಲಿ ನೋಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಜಾನ್ ಏನೂ ರೆಸ್ಪಾನ್ಸ್ ಮಾಡ್ತಿರಲ್ಲ. ಆಮೇಲೆ ಅವರು ಉಸಿರಾಡ್ತಿದ್ದಾರಾ ಇಲ್ವಾ, ಅವ್ರ ಮಾತು ಕೇಳಿಸ್ತಿದ್ಯಾ ಅಂತಲೂ ಗೊತ್ತಾಗ್ತಿರಲ್ಲ. ಸ್ವಲ್ಪ ಟೈಮ್ ಮುಂಚೆ ಜಾನ್ ಉಸಿರಾಡೋ ಶಬ್ದ ಆದರೂ ಕೇಳಿಸ್ತಿತ್ತು, ಬಟ್ ಈಗ ಅದು ಕೂಡ ಕೇಳಿಸ್ತಿರಲ್ಲ. ರೆಸ್ಕ್ಯೂವರ್ ಟೀಮ್ ಡಿಸ್ಕಷನ್ನ ಮಾಡಿ ಹೇಳ್ತಾರೆ ಮೋಸ್ಟ್ಲಿ ಜಾನ್ ಸತ್ತೋಗಿರಬೇಕು ಅಂತ. ಅದಕ್ಕೆ ಆ ಪ್ಯಾಸೇಜ್ಗೆ ಮೆಡಿಕಲ್ ಪ್ರೊಫೆಷ್ನಲ್ನ ಕಳಿಸ್ತಾರೆ, ಅದರಿಂದ ಕನ್ಫರ್ಮ್ ಆಗುತ್ತೆ ಅಂತ. ಹಂಗೆ ಆಗುತ್ತೆ. ಮೆಡಿಕಲ್ ಪ್ರೊಫೆಷ್ನಲ್ಸ್ ಕನ್ಫರ್ಮ್ ಮಾಡ್ತಾರೆ ದಟ್ ಜಾನ್ ಎಡ್ವರ್ಡ್ಸ್ ಜಾನ್ಸ್ ಸತ್ತೋಗಿದ್ದಾರೆ. 25 ನವೆಂಬರ್ 2009 11:56 ಮಧ್ಯರಾತ್ರಿಗೆ ಅಫಿಷಿಯಲಿ ಕನ್ಫರ್ಮ್ ಮಾಡ್ತಾರೆ ದಟ್ ಜಾನ್ ಎಡ್ವರ್ಡ್ಸ್ ಜಾನ್ಸ್ ಸತ್ತೋಗಿದ್ದಾರೆ ಅಂತ. ಮುಂದೆ ಜಾನ್ ಬಾಡಿನ ರಿಕವರ್ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಯಾರಾದರೂ ರೆಸ್ಕ್ಯೂವರ್ ಜಾನ್ ಬಾಡಿನ ವಾಪಸ್ ತೊಗೊಬರೋಕ್ಕೆ ಹೋಗಿ ತಗಲಾಕೊಂಡ್ರೆ ಅವ್ರನ್ನ ಮತ್ತೆ ಆಚೆ ತೆಗೆಯೋದು ಕೂಡ ತುಂಬ ಕಷ್ಟ ಇರುತ್ತೆ ಅಂತ ಜಾನ್ ಬಾಡಿನ ಅದೇ ಕೇವಲಿ ಬಿಟ್ಬಿಡ್ತಾರೆ. 137 ರೆಸ್ಕ್ಯೂವರ್ಸ್ ಜಾನ್ನ ರೆಸ್ಕ್ಯೂ ಮಾಡೋಕ್ಕೋಸ್ಕರ ಕಷ್ಟಪಟ್ಟಿದ್ರು. ಆದರೆ ಜಾನ್ನ ಅಪ್ಸೈಡ್ ಡೌನ್ ಪೊಸಿಷನಿಂದ ರೆಸ್ಕ್ಯೂ ಮಾಡೋದು ತುಂಬ ಕಷ್ಟ ಇತ್ತು. ಡಾಕ್ಟರ್ಸ್ ಪ್ರಕಾರ ಒಬ್ಬ ಮನುಷ್ಯ ಅಪ್ಸೈಡ್ ಡೌನ್ ಪೊಸಿಷನಲ್ಲಿ 10 ಅವರ್ ಅಷ್ಟೇ ಬದುಕೋಕ್ಕೆ ಸಾಧ್ಯ. ಆದರೆ ಜಾನ್ 27 ಗಂಟೆ ಬದುಕಿದ್ರು. ಆದರೆ ಆಚೆ ಬರ್ತೀನಿ ಅನ್ನೋ ಓಪ್ಸಲ್ಲೇ ಅವ್ರು ಬದುಕಿದ್ದು. ನಿಜ ಹೇಳಬೇಕಂದ್ರೆ ಎಲ್ಲ ರೆಸ್ಕ್ಯೂವರ್ಸ್ ಯಾರು ಜಾನ್ ಹತ್ರ ಹೋಗಿ ರೆಸ್ಕ್ಯೂ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವರೆಲ್ಲ ಹೀರೋಸ್ ಥರನೇ. ಅವ್ರಿಗೆ ಗೊತ್ತೇ ಇಲ್ಲದೆ ಇರೋ ಪ್ಯಾಸೇಜ್ಗೆಲ್ಲ ಹೋಗಿ ಅಷ್ಟು ಈಸಿ ಅಲ್ಲ, ಅವ್ರ ಪ್ರಾಣನೇ ಒತ್ತೆ ಇಟ್ಟು ಜಾನ್ನ ಕಾಪಾಡೋಕ್ಕೆ ಹೋಗಿದ್ರು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಥಾರಿಟಿ ಮತ್ತೆ ಆಮೇಲೆ ಜಾನ್ ಬಾಡಿನ ಆಚೆ ತೆಗೆಯೋಕ್ಕೆ ತುಂಬ ಟ್ರೈ ಮಾಡ್ತಾರೆ. ಆದರೆ ಆಮೇಲೆ ಅಥಾರಿಟಿ ಡಿಸೈಡ್ ಮಾಡ್ತಾರೆ ದಟ್ ಇದು ಮಾಡೋದು ತುಂಬ ಡೇಂಜರಸ್ ಆಗಿರುತ್ತೆ ಮತ್ತು ರೆಸ್ಕ್ಯೂವರ್ಸ್ ಏನಾದರೂ ತಗಲಾಕೊಂಡ್ರೆ ಆಮೇಲೆ ಕಷ್ಟ ಆಗುತ್ತೆ ಅಂತ. ಆ್ಯಂಡ್ ಫೈನಲಿ ಡಿಸಿಷನ್ನ ಮಾಡ್ತಾರೆ. ಎಂಟ್ರೆನ್ಸ್ನ ಕಾಂಕ್ರೀಟಿಂದ ಸೀಲ್ ಮಾಡ್ತಾರೆ ಆ್ಯಂಡ್ ಜಾನ್ ಎಡ್ವರ್ಡ್ ಜಾನ್ಸ್ ಬಾಡಿನ ಅದೇ ಕೇವಲಿ ಇರೋಕ್ಕೆ ಬಿಟ್ಬಿಡ್ತಾರೆ. ಆಮೇಲೆ ನಟಿಪಟಿ ಕೇವ್ನ ಫುಲ್ ಸೀಲ್ ಮಾಡ್ತಾರೆ. ಜೊತೆಗೆ ಜಾನ್ ಎಡ್ವರ್ಡ್ ಜಾನ್ ಫ್ಯಾಮಿಲಿ ಜಾನ್ ಫೋಟೋನ ಕೇವ್ ಎಂಟ್ರೆನ್ಸಲ್ಲಿ ಹಾಕಿರ್ತಾರೆ ಜಾನ್ ನೆನಪಿಗಾಗಿ. ಮತ್ತು ರೆಸ್ಕ್ಯೂವರ್ಸ್ಗೆ ಥ್ಯಾಂಕ್ಸ್ ಮೆಸೇಜ್ ಹೇಳ್ತಾ ಅದೇ ಫೋಟೋಲಿ ಬರೆದಿರ್ತಾರೆ. ಇನ್ನೂ ಒಂದು ವಿಷಯ ಹೇಳಬೇಕಿತ್ತು ದಟ್ ಜಾನ್ ಹೆಂಡತಿ ಎಮಿಲಿ ಆ ಕೇವ್ನ ಎಂಟರೇ ಆಗಿರಲ್ಲ. ಬೇರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕೂಡ ಜಾನ್ ಜೊತೆ ಕೇವ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಎಂಟರ್ ಆಗಿರ್ತಾರೆ. ಬಟ್ ಎಮಿಲಿ ಕೇವ್ ಆಚೆನೇ ಇರ್ತಾರೆ, ಯಾಕಂದರೆ ಎಮಿಲಿ ಆವಾಗ ಮತ್ತೆ ಪ್ರೆಗ್ನೆಂಟ್ ಆಗಿರ್ತಾರೆ. ಅದರಿಂದ ಇದಾಗಿತ್ತು ನಟಿಪಟಿ ಕೇವ್ ಸ್ಟೋರಿ. ಇನ್ ಡೀಟೇಲಾಗಿ ಈ ವಿಡಿಯೋಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಗೊತ್ತಾಗಲಿ ಇಂಥ ಒಂದು ಕತೆ ಇದೆ ಅಂತ. ಮತ್ತೆ ಸಿಗ್ತೀನಿ ಒಂದೊಳ್ಳೆ ಡಾಕ್ಯುಮೆಂಟ್ರಿ ವಿಡಿಯೋ ಜೊತೆ.